ಜಗದೀಶ್ ಬಗ್ಗೆ ಹೇಳಬೇಕಂದ್ರೆ ಭಾಳ ಸ್ನೇಹಜೀವಿ. ನಾವಿನ್ನೂ ಹೋಗಿ ನೋಡಲಿಲ್ಲ. ಅದು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೂ ನಮಗೆ ನಿಜವಾಗ್ಲೂ ಅದು ನಿಜಾನ ಸುಳ್ಳು ಅಂತ ಅನ್ನಿಸ್ತಾ ಇದೆ. ನಾವು ಟಿ ವಿನಲ್ಲಿ ನೋಡಿದ್ದೆ ನ್ಯೂಸು, ಮತ್ತೊಂದಷ್ಟು ಜನ ಗೆಳೆಯರು ಫೋನ್ ಮಾಡಿದ್ರು. ಈಗ ತಾನೇ ಫೆಬ್ರವರಿ 25ನೇ ತಾರೀಕು ಮಗಳು ಮದುವೆ ಮಾಡಿದ್ರು. ಮಾರ್ಚ್ 3ನೇ ತಾರೀಕು ಬೀಗರು ಊಟ ಇಟ್ಟಿದ್ರು. ಅವ್ರ ವೈಫು ರೇಖಾ ಇರ್ಬೋದು, ಮಗಳು ಸೌಂದರ್ಯ ಇರ್ಬೋದು, ಮಗ ಎಲ್ಲರೂ ಭಾಳ ಆತ್ಮೀಯ ಗೆಳೆಯರು ನಮ್ಮ ಕುಟುಂಬಕ್ಕೆ. ನನ್ನ ವೈಫ್ಗಾಗಲಿ, ಅವರು ರೇಖಾ ನನ್ನ ಮಗಳಿಗೆ ಮತ್ತು ನನ್ನ ವೈಫ್ಗೆ ತುಂಬ ಆತ್ಮೀಯರು. ಜಗದೀಶು ಅಷ್ಟೇ. ಅವರು ಅಷ್ಟು ಎತ್ತರಕ್ಕೆ ಬೆಳೆದಿದ್ರು ಭಾಳ ಗೌರವದಿಂದ ಮಾತಾಡ್ಸೋರು. ಯಾಕೆ ಈ ಥರ ಒಂದು ಆ ಸುದ್ದಿ ನಿಜ ಆಗಬಾರ್ದು ಅಂತ ನಾನು ಅಂದ್ಕೊಳ್ತೀನಿ. ಏನಾಗಿದೆ ಅಂತ ಗೊತ್ತಿಲ್ಲ. ಟಿ ವಿನಲ್ಲಿ ನೋಡಿದಂಗೆ ಎಲ್ಲರೂ ಆತ್ಮಹತ್ಯೆ ಅಂತ ಇದ್ದಾರೆ. ಆ ಸುದ್ದಿ ನಿಜ ಆಗಬಾರ್ದು ಅಂತ ನಾನು ಆ ದೇವರಲ್ಲಿ ಪ್ರಯತ್ನ ಮಾಡ್ಕೊಳ್ತೀನಿ. ನೋಡಬೇಕು ಮುಂದೆ ಏನು ಅಂತ. ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಈಗ ನೋಡೋದಕ್ಕೆ. ಅಲ್ಲ, ಇತ್ತೀಚೆಗೆ ತುಂಬ ವೀಕ್ ಆಗಿದ್ದರು ಅವರು. ನಾನು ಮದುವೆಯಲ್ಲಿ ಮತ್ತು ಮದುವೆ ಆದಮೇಲೆ ಒಂದು 2-3 ಸತಿ ಶಾಪಿಂಗ್, ಮದುವೆಗೆ ಮೊದಲು ಸಿಕ್ಕಿದ್ರು ಶಾಪಿಂಗಲ್ಲಿ. ಅವರ ಮಗಳಿಗೆ ಸೀರೆಗಳು ತೆಗೆಯೋದಕ್ಕೆ ಬಂದಾಗ ಜಯನಗರದಲ್ಲಿ ಸಿಕ್ಕಿದ್ರು. ಸೊ ತುಂಬ ವೀಕ್ ಆಗಿದ್ದರು. ಏನು ಜಗದೀಶ್ ಇಷ್ಟಾಗಿ ವೀಕ್ ಇಲ್ಲ ಅಣ್ಣ, ಮೇಂಟೈನ್ ಮಾಡ್ತಾಯಿದ್ದೀನಿ ಅಂದರು. ಮತ್ತು ಒಂದಿಬ್ಬರು ಗೆಳೆಯರು ಹೇಳೋ ಪ್ರಕಾರ ತುಂಬ ಟೆನ್ಷನ್ನು, ಫೈನಾನ್ಷಿಯಲ್ ತೊಂದರೆ ಅನ್ನೋದನ್ನು ಕೇಳ್ಪಟ್ಟಿದ್ವಿ. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇನ್ಮೇಲೆ ಎಲ್ಲ ನಿಜ ಹೊರಗೆ ಬರಬೇಕಾಗಿದೆ. ಆದರೂ ಹೀಗೆ ಆಗಬಾರ್ದಾಗಿತ್ತು. ಒಬ್ಬ ಆತ್ಮೀಯ ಗೆಳೆಯನ್ನು ನಾವು ಕಳ್ಕೊಂಡಿದ್ದೀವಿ ಇವತ್ತಿನ ದಿನ. ಇದಾಗಬಾರ್ದಾಗಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.